Hello everyone, welcome to FTS Academy. ನಾವು ಏನು ಈ ಲುಕೆಟ್ ಸೀರೀಸ್ ಅಂತ ಏನ್ ಮಾಡ್ತಿದ್ದೀವಲ್ಲ, ಲುಕೆಟ್ ಈಸ್ ಎ ಇನಿಷಿಯೇಟಿವ್ ಆಫ್ ವ್ಯಾಲ್ಯೂ ಅಡಿಷನ್ ಟಾಪಿಕ್ಸ್. ಇದು ನಮ್ಮ ಕರ್ನಾಟಕ UPSC ಆಸ್ಪಿರೆಂಟ್ಸ್ ಗೋಸ್ಕರ ಮಾಡ್ತಾ ಇರೋದು. ಪ್ಲೀಸ್ ಈ ವಿಡಿಯೋಸ್ಗಳನ್ನ ನಮ್ಮ ಕರ್ನಾಟಕದ ಕನ್ನಡ ಆಸ್ಪಿರೆಂಟ್ಸ್ ಗೆ ಶೇರ್ ಮಾಡಿ. ಈ ಸೀರೀಸ್ ನಲ್ಲಿ ಲುಕೆಟ್ ನಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ, ಕರೆಂಟ್ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಿಬಿಟ್ಟು ಅವು ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಗೆ ಏನೇ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಕ್ಲಾಸ್ ಅನ್ನ ಮಾಡ್ತಾ ಇರೋದು. ಪ್ಲೀಸ್ ಶೇರ್ ಮಾಡಿ. ಓಕೆ, ಬನ್ನಿ ಈ ಟಾಪಿಕ್ ನಲ್ಲಿ ಫಸ್ಟ್ ಟಾಪಿಕ್ ನಲ್ಲಿ ನಾವು ಈ ಲುಕೆಟ್ ಸೀರೀಸ್ ನಲ್ಲಿ ಒಂದೊಂದು ಇದನ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಲುಕೆಟ್ ನಲ್ಲಿ ಏನ್ ವ್ಯಾಲ್ಯೂ ಎಡಿಷನ್ ಟಾಪಿಕ್ಸ್ ಏನ್ ಮಾಡ್ತಾ ಇದ್ದೀವಲ್ಲ, ನಮ್ಮ FTS ಅಕಾಡೆಮಿಯಿಂದ ವ್ಯಾಲ್ಯೂ ಎಡಿಷನ್ ಟಾಪಿಕ್ಸ್ ಗಳನ್ನ ನಾವು ಮಾಡ್ತಾ ಇರೋದು. ಇದರಲ್ಲಿ ಫಸ್ಟ್ ಟಾಪಿಕ್ ನೋಡಿ, ಇಂಪಾರ್ಟೆಂಟ್ ಟಾಪಿಕ್, ಪ್ರಿಲಿಮ್ಸ್ ಗೆ ಬಹಳ ಇಂಪಾರ್ಟೆಂಟ್. ರೈಟ್ಸ್ ಆಫ್ ಪೆಡಿಸ್ಟ್ರಿಯನ್ ಅಂಡರ್ ಆರ್ಟಿಕಲ್ 21 ಅಂತ. ರೈಟ್ಸ್ ಆಫ್ ಪೆಡಿಸ್ಟ್ರಿಯನ್ ಅಂಡರ್ ಆರ್ಟಿಕಲ್ 21 ಇದು ನ್ಯೂಸ್ ನಲ್ಲಿ ಇದೆ. ಆರ್ಟಿಕಲ್ 21 ಗ್ಯಾರಂಟೀಸ್ ದ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಗೊತ್ತಿದೆ ಅಲ್ವಾ? ಸುಪ್ರೀಂ ಕೋರ್ಟ್ ಹ್ಯಾಸ್ ಇಂಟರ್ಪ್ರಿಟೆಡ್ ಆರ್ಟಿಕಲ್ 21 ಟು ಇನ್ಕ್ಲೂಡ್ ದ ರೈಟ್ ಟು ಸೇಫ್ ಮೂವ್ಮೆಂಟ್ ಆಫ್ ರೋಡ್ಸ್. ಪೆಡಿಸ್ಟ್ರಿಯನ್ ಏನಿರ್ತಲ್ಲ, ಮೂವ್ಮೆಂಟ್ ಆಫ್ ರೋಡ್ಸ್ ನಲ್ಲಿ ಹೋಗ್ತಾ ಇರ್ತಾರಲ್ಲ, ಅವರಿಗೆ ಒಂದು ಸೆಕ್ಯೂರಿಟಿಯನ್ನ, ಸೇಫ್ಟಿಯನ್ನ ಕೊಡಬೇಕನ್ನೋದು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡಿರುತ್ತೆ. Pedestrians are the most vulnerable road users. ಇದು ಇಂಪಾರ್ಟೆಂಟ್. ಸ್ಟೇಟ್ ಹ್ಯಾಸ್ ದ ಡ್ಯೂಟಿ ಟು ಎನ್ಶೂರ್ ದೇರ್ ಸೇಫ್ಟಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಸ್ಟೇಟ್ ಅದು ಡ್ಯೂಟಿ ಇದೆ, ಅವ್ರನ್ನ ಸೇಫ್ಟಿ ಎನ್ಶೂರ್ ಮಾಡೋದು ಡ್ಯೂಟಿ ಇದೆ ಸ್ಟೇಟ್ ಅಂತ ಹೇಳ್ತಾರೆ. ಅವೇ ಯಾವ್ಯಾವ ಅಂತಂತಂದ್ರೆ ರೈಟ್ ಟು ಸೇಫ್ ಫುಟ್ ಪಾತ್ ಮಾಡೋದು, ಅದು ಅವ್ರದ್ದು ಇನ್ಕ್ಲೂಡ್ಸ್ ಆಗಿರುತ್ತೆ. ರೈಟ್ ಟು ಜಿಬ್ರಾ ಕ್ರಾಸಿಂಗ್ ಇರುತ್ತಲ್ಲ, ಸಬ್ವೇ ಕ್ರಾಸಿಂಗ್ ಮತ್ತು ಸ್ಕೈ ವಾಕ್ಸ್ ಏನಿರುತ್ತಲ್ಲ, ಅದು ಸೇಫ್ಟಿಯನ್ನ ಪ್ರಪೋಸಲ್ ಮಾಡಬೇಕು. ಅದೇ ತರ ಪ್ರೊಟೆಕ್ಷನ್ ಫ್ರಮ್ ದ ನೆಗ್ಲಿಜೆಂಟ್ ಡ್ರೈವಿಂಗ್ ಇರುತ್ತಲ್ಲ, ಅದನ್ನು ಪ್ರೊಟೆಕ್ಷನ್ ಮಾಡಬೇಕು. ಇದೆಲ್ಲ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಹಂಗೆ ಇದು ಆರ್ಟಿಕಲ್ಸ್ ಗಳಿಗೆ ಏನೇನ್ ಲಿಂಕ್ ಆಗುತ್ತೆ ನೋಡಿ. ಆರ್ಟಿಕಲ್ 14 ಹೇಳುತ್ತೆ ರೈಟ್ ಈಕ್ವಲಿಟಿ ಬಿಫೋರ್ ಲಾ, ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಬಿಟ್ಕೊಳ್ಳಿ. ಅದೇ ತರ ಆರ್ಟಿಕಲ್ 19 1D ಫ್ರೀಡಮ್ ಆಫ್ ಮೂವ್ಮೆಂಟ್, ಇದು ಇಂಪಾರ್ಟೆಂಟ್. ಸ್ಟೇಟ್ ಗವರ್ಮೆಂಟ್ ನಲ್ಲಿ ಕೇಳಬಹುದು ಅಥವಾ PSC ನಲ್ಲಿ ಕೇಳಬಹುದು. ಆರ್ಟಿಕಲ್ 91D ಏನಿರುತ್ತೆ ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ, ಅದು ಇಂಪಾರ್ಟೆಂಟ್. ಕೋರ್ಟ್ಸ್ have held that road planning priority vehicles over pedestrians violates the article 21. ಇದು ಇಂಪಾರ್ಟೆಂಟ್. ಆರ್ಟಿಕಲ್ 21 ವೈಲೇಟ್ ಮಾಡುತ್ತೆ ಅಂತ ಕೋರ್ಟ್ ದವರು ಹೇಳಿದ್ದಾರೆ. ಅದೇ ರೀತಿ ನೋಡಿ, ರೋಡ್ ಸೇಫ್ಟಿ ಮತ್ತು ಅರ್ಬನ್ ಗವರ್ನೆನ್ಸ್, ಹ್ಯೂಮನ್ ರೈಟ್ಸ್ ಗೆ ಇದು ತರ ಕ್ವಶನ್ಸ್ ಗಳನ್ನ ಇದರಲ್ಲಿ ಕೇಳಬಹುದು. ಸೆಕೆಂಡ್ ಟಾಪಿಕ್ ನೋಡಿ, ಸೆಕೆಂಡ್ ಟಾಪಿಕ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿವೀಲ್ಸ್ ದಟ್ ಸಂತಾಲಿ ಲ್ಯಾಂಗ್ವೇಜ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ, ಸಂತಾಲಿ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಏನಿದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ನಮ್ಮ ಭಾರತ ಸಂವಿಧಾನ ಏನಿದೆಲ್ಲ, ಎಲ್ಲ ಲ್ಯಾಂಗ್ವೇಜ್ ನಲ್ಲಿ, ಮಲ್ಟಿ ಲ್ಯಾಂಗ್ವೇಜ್ ನಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಂತಾಲಿ ಏನಂತಂದ್ರೆ, ಇದು ಚಿಕ್ಕಿ ಸ್ಕ್ರಿಪ್ಟ್, ಚಿಕ್ಕಿ ಸ್ಕ್ರಿಪ್ಟ್ ನಲ್ಲಿ ಬರೆದಿರ್ತಾರೆ. ಇದು ಸಂತಾಲಿಯಿಂದ. ಇದರಲ್ಲಿ ಕೂಡ ನಾವು ಸಂವಿಧಾನವನ್ನ ನೋಡಬಹುದಾಗಿದೆ. ಏನು ಸಂತಾಲಿ ಈಸ್ ಇನ್ಕ್ಲೂಡ್ ಇನ್ 8th ಶೆಡ್ಯೂಲ್ ನಲ್ಲಿ ಇದೆ. ಇದು ಇಂಪಾರ್ಟೆಂಟ್. ಅಂಡ್ ಕಾನ್ಸ್ಟಿಟ್ಯೂಷನ್ ಪ್ರಮೋಟ್ಸ್ ದ ಲಿಂಗ್ವಿಸ್ಟಿಕ್ ಇನ್ಕ್ಲೂಸಿವಿಟಿ. ಎಲ್ಲ ಲ್ಯಾಂಗ್ವೇಜ್ ನಲ್ಲಿ ಸಂವಿಧಾನವನ್ನ ನೋಡ್ಕೋಬೇಕು, ಓದ್ಬೇಕು ಅನ್ನೋದೇ ಎಲ್ಲ ಆಸೆಯಿಂದ ಇದನ್ನ ಮಾಡಿರೋದು. ಸ್ಟ್ರೆಂಥನ್ ದ ಕಾನ್ಸ್ಟಿಟ್ಯೂಷನಲ್ ಅವೇರ್ನೆಸ್ ಅಂಬುದು ಟ್ರೈಬಲ್ ಕಮ್ಯುನಿಟಿ ಕಾನ್ಸ್ಟಿಟ್ಯೂಷನಲ್ ಅವೇರ್ನೆಸ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ ಅನ್ನೋದೇ ಇದ್ರದ್ದು ಮೇನ್ ಪ್ರಿಯಾರಿಟಿ. ನೆಕ್ಸ್ಟ್ ಆರ್ಟಿಕಲ್ 348 ಏನಿದೆ ಅಲ್ಲ, ಇದೇನ ಏನ್ ಹೇಳ್ತದೆ ಅಂದ್ರೆ, ಅಥರೈಸಸ್ ದ ಟ್ರಾನ್ಸ್ಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂಟು ರೀಜನಲ್ ಲ್ಯಾಂಗ್ವೇಜ್ ಗೆ ನೀವು ಕಾನ್ಸ್ಟಿಟ್ಯೂಷನ್ ಅನ್ನ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ. ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿದೆ. ಈ ತರ ಏನ್ ಲ್ಯಾಂಗ್ವೇಜ್ ಏನ್ ಇರುತ್ತಲ್ಲ, ಅದನ್ನ ನೀವು ರೀಜನಲ್ ಲ್ಯಾಂಗ್ವೇಜ್ ಮಾಡಬಹುದು ಅಂತ ಅನ್ನೋದೇ ಇದು ಆರ್ಟಿಕಲ್ 348 ಇದೆ. ಅದನ್ನ ನೆನ್ಪಿಟ್ಕೊಳ್ಳಿ. ಇಂಪಾರ್ಟೆಂಟ್ ಏನಂತಂದ್ರೆ, ಕಲ್ಚರಲ್ ರೈಟ್ಸ್ ಬಗ್ಗೆ ಹೇಳುತ್ತೆ, ಟ್ರೈಬಲ್ ವೆಲ್ಫೇರ್ ಬಗ್ಗೆ ಮತ್ತು ಆಫಿಷಿಯಲ್ ಲ್ಯಾಂಗ್ವೇಜ್ ಪ್ರೊವಿಷನ್ಸ್ ಬಗ್ಗೆ. ಇದು ಇಂಪಾರ್ಟೆಂಟ್. ಇದು ಒಂದು ಸೆಕೆಂಡ್ ಟಾಪಿಕ್. ಥರ್ಡ್ ಟಾಪಿಕ್ ಅಂತಂದ್ರೆ ಏನಂತಂದ್ರೆ, ಥರ್ಡ್ ಟಾಪಿಕ್ ರೈಟ್ ಟು ವೋಟ್. ಇದೇನು, ರೈಟ್ ಟು ವೋಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ಇದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್, ನಾಟ್ ಎ ಫಂಡಮೆಂಟಲ್ ರೈಟ್. ಕ್ವಶನ್ಸ್ ಆಪ್ಷನ್ಸ್ ನಲ್ಲಿ ಇದನ್ನ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ರೈಟ್ ಟು ವೋಟ್ ಇದೆ ಕಾನ್ಸ್ಟಿಟ್ಯೂಷನಲ್ ರೈಟ್, ನಾಟ್ ಎ ಫಂಡಮೆಂಟಲ್ ರೈಟ್. ಏನು ಕೇಳ್ದೇನೆ ನಿಮ್ಗೆ ಗೊತ್ತಿರ್ಬೇಕು, ಪಾಯಿಂಟ್ಸ್ ಗಳು ಗೊತ್ತಿರ್ಬೇಕು. ಆರ್ಟಿಕಲ್ 326 ಏನಿದೆಲ್ಲ, ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಬಗ್ಗೆ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ರಿಪ್ರೆಸೆಂಟೇಷನ್ ಪೀಪಲ್ ಆಕ್ಟ್ 1951 ಪ್ರಕಾರ ರೈಟ್ ಟು ವೋಟಿಗೆ ಇದೊಂದು ಮೋಟಿವ್ ಮಾಡಿರುತ್ತೆ 1951 ಆಕ್ಟ್ ಪ್ರಕಾರ. ಏನೇನಂತಂದ್ರೆ, ಈ ಇದರಲ್ಲಿ
ಸಿಟಿಜನ್ಸ್ 18 ವಯಸ್ಸು ಮತ್ತು ಅದರದ ಅಬೌವ್ ಇರ್ತಾರಲ್ಲ ಅವರಿಗೆ ಅಪ್ಲೈ ಆಗುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ರೈಟ್ ಟು ವೋಟ್ ಇದೆ ಸ್ಟ್ಯಾಟ್ಯುಟರಿ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್. ಇದು ಮತ್ತೆ ಇದು ರೈಟ್ ಟು ವೋಟ್ ಏನಿದೆ ಇದು ನಾಟ್ ಆಫ್ ದ ಆರ್ಟಿಕಲ್ 19 ಪ್ರಕಾರ ಇದು ಆರ್ಟಿಕಲ್ 19 ಅಲ್ಲಿ ಬರಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಅದೇ ತರ ನೋಟಾ ಆಪ್ಷನ್ ಕೂಡ ಇದು ಇಂಪಾರ್ಟೆಂಟ್. ನೋಟಾ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಾರೆ ಎಲೆಕ್ಷನ್ ರೂಲ್ಸ್ ಪ್ರಕಾರ. ವೋಟಿಂಗ್ ಕ್ಯಾನ್ ಬಿ ರಿಸ್ಟ್ರಿಕ್ಟೆಡ್, ಯಾರಿಗೆ ನಾನ್ ಸಿಟಿಜನ್ಸ್ ಇರ್ತಾರೆ ಅವರಿಗೆ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಡಿಸ್ಕ್ವಾಲಿಫೈಡ್ ಪರ್ಸನ್, ಯಾರು ಕರಪ್ಷನ್ ಆಗಿರ್ಬೇಕು, ಕ್ರಿಮಿನಲ್ ಕನ್ವಿಕ್ಟ್ಸ್ ಏನಿರ್ತಾರಲ್ಲ ಅವರಿಗೆ ನಾವು ಡಿಸ್ಕ್ವಾಲಿಫೈ ಮಾಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಅಂತಂದ್ರೆ ರೈಟ್ ಟು ಕಾಂಟೆಸ್ಟ್ ಎಲೆಕ್ಷನ್ ಪ್ಯೂರ್ಲಿ ಸ್ಟ್ಯಾಟ್ಯುಟರಿ, ಇದು ನೆನ್ಪಿಟ್ಕೊಳ್ಳಿ. ಎಲೆಕ್ಷನ್ ಅನ್ನ ನಾವು ಕಂಟೆಸ್ಟ್ ಮಾಡ್ತೇವಲ್ಲ ಅದು ಏನಂತ ಸ್ಟ್ಯಾಟ್ಯುಟರಿ ಆಗಿರುತ್ತೆ. ಇದು ಥರ್ಡ್ ಟಾಪಿಕ್ ಲೊಕೇಟ್ ಇನಿಷಿಯೇಟಿವ್ ವ್ಯಾಲಿಡೇಷನ್ ಟಾಪಿಕ್ಸ್ ಏನ್ ಮಾಡ್ತಿದ್ದಿಲ್ಲ ನೋಡಿ. ಫೋರ್ತ್ ಟಾಪಿಕ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ರಿಸೈನ್ಸ್ ಮಿಡ್ ಟರ್ಮ್. ಹೌದಾ, ಮೊನ್ನೆ ವೈಸ್ ಪ್ರೆಸಿಡೆಂಟ್ ರಿಸೈನ್ ಮಾಡ್ತಾರೆ, ಅದಕ್ಕೋಸ್ಕರ ನ್ಯೂಸ್ ನಲ್ಲಿ ಇರೋದ್ರಿಂದ ಈ ಟಾಪಿಕ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಆರ್ಟಿಕಲ್ 67 ಏನ್ ಹೇಳ್ತದೆ ಅಂತಂದ್ರೆ ವೈಸ್ ಪ್ರೆಸಿಡೆಂಟ್ ಮೇ ರಿಸೈನ್ ಬೈ ರೈಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ನಾವು ವೈಸ್ ಪ್ರೆಸಿಡೆಂಟ್ ರಿಸೈನ್ ಮಾಡಬಹುದು. ಮತ್ತು ವೈಸ್ ಪ್ರೆಸಿಡೆಂಟ್ ಈಸ್ ಆಲ್ಸೋ ಎಕ್ಸ್ ಆಫೀಸೋ ಚೇರ್ಮನ್, ರಾಜ್ಯಸಭಾದ ಚೇರ್ಮನ್ ಆಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ. ಇಫ್ ವೈಸ್ ಪ್ರೆಸಿಡೆಂಟ್ ಮಿಡ್ ಟರ್ಮ್ ಆಗಿ ರಿಸೈನ್ ಮಾಡಿದಾಗ ಏನಾಗುತ್ತೆ ನೋಡಿ, ಏನು ಅಂತಂದ್ರೆ ಡೆಪ್ಯೂಟಿ ಚೇರ್ಮನ್ ಪಾಪ ರಾಜ್ಯಸಭೆ ಆಗಿರ್ತಾರ, ಅವ್ರ ಏನ್ ಮಾಡ್ತಾರೆ ಟೆಂಪರರಿ ಫಂಕ್ಷನ್ಸ್ ಅನ್ನು ಪರ್ಫಾರ್ಮ್ ಮಾಡ್ತಾರೆ. ಆರ್ಟಿಕಲ್ 68 ಏನ್ ಹೇಳ್ತದೆ ಅಂತಂದ್ರೆ ಎಲೆಕ್ಷನ್ ಟು ಫಿಲ್ ವೇಕೆನ್ಸಿ, 6 ತಿಂಗಳಲ್ಲಿ ಅದು ವೇಕೆನ್ಸಿಯನ್ನ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಆರ್ಟಿಕಲ್ 68 ಬರ ಹೇಳ್ತದೆ. ಇವಾಗ ಆರ್ಟಿಕಲ್ಸ್ ನೆನ್ಪಿಟ್ಕೊಳ್ಳಿ 67A 68. ಮತ್ತು ವೈಸ್ ಪ್ರೆಸಿಡೆಂಟ್ ನಾವು ಎಲೆಕ್ಟ್ ಹೆಂಗ್ ಮಾಡ್ತಾರೆ, ಮೆಂಬರ್ಸ್ ಆಫ್ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ಇದು ಕರೆಕ್ಟಾ, ಎರಡು ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕೂಡಿ ವೈಸ್ ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಅದರ ಪ್ರಕಾರ ಪ್ರೊಫೆಷನಲ್ ರಿಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರ್ ವೋಟ್ ಸಿಸ್ಟಮ್ ಅನ್ನ ಹಾಕಿ ನಮಗೆ ವೈಸ್ ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡ್ತಾರೆ. ಇದು ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ನೋಡುವ, ಈ ವೈಸ್ ಪ್ರೆಸಿಡೆಂಟ್ ಏನಿರ್ತಾ ನೋ ಇಂಪೀಚ್ಮೆಂಟ್ ಪ್ರೊಸೆಸ್ ಫಾರ್ ವೈಸ್ ಪ್ರೆಸಿಡೆಂಟ್ ಅನ್ಲೈಕ್ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಗೆ ಇಂಪೀಚ್ಮೆಂಟ್ ಅನ್ನ ಮಾಡಬಹುದು, ಬಟ್ ವೈಸ್ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಪ್ರೊಸೀಜರ್ ಇರಲ್ಲ. ಇದು ಇಂಪಾರ್ಟೆಂಟ್. ಇದು ಟಾಪಿಕ್ಸ್ ಗಳನ್ನ 4 ಟಾಪಿಕ್ ಗಳನ್ನ ನಾವು ಲುಕೇಟ್ಸ್ ನಲ್ಲಿ ನೋಡಿದ್ದೇವೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲುಕೇಟ್ ಸೀರೀಸ್ ನಲ್ಲಿ ಇದು ಲುಕೇಟ್ ಇನಿಷಿಯೇಟಿವ್ ಏನಿದೆಲ್ಲ ಇದು ಫಸ್ಟ್ ಟಾಪಿಕ್. ನೆಕ್ಸ್ಟ್ ಸೀರೀಸ್ ನಲ್ಲಿ ಮತ್ತೊಂದು ಟಾಪಿಕ್ ಅನ್ನು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನು ತಗೊಂಡ್ ಬರ್ತೀನಿ. ಪ್ಲೀಸ್ ಶೇರ್ ಮಾಡಿ, ನಮ್ಮ ಕನ್ನಡ ಆಸ್ಪಿರೆಂಟ್ಸ್ ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.